ಓಂ ಶುಂ ಶುಕ್ರಾಯ ನಮಃ. ಓಂ ನಮೋ ನಾರಾಯಣಾಯ. ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ತರಂಗ. ವೀಕ್ಷಕರೇ, ಇವತ್ತು ಶುಕ್ರ ವೃಷಭ ರಾಶಿಯನ್ನು ಬಿಟ್ಟು ಮಿಥುನ ರಾಶಿ ಪ್ರವೇಶ ಆಗ್ತಾ ಇದೆ. 14ನೇ ತಾರೀಕು ಪ್ರವೇಶ ಆದರೆ 8ನೇ ತಾರೀಕು ಜೂನ್ವರೆಗೂ ಕೂಡ ಶುಕ್ರನ ಒಂದು ಪ್ರವೇಶದ ಫಲ ನೋಡೋಣ. ಶುಕ್ರ ದಶಾ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ದಾರೆ. ನಾನು ಹೇಳ್ತಕ್ಕಂಥ ಫಲ 20% ಬರುತ್ತೆ. ಅಥವಾ ಯಾವುದೇ ನಿಮ್ಮ ದಶಾ ಭುಕ್ತಿಗಳು ನಡೀಲಿ, ಅಲ್ಲಿ ಶುಕ್ರನ ನಕ್ಷತ್ರದಲ್ಲಿ ಗೋಚಾರದಲ್ಲಿರ್ತಕ್ಕಂಥ ಗ್ರಹಗಳು ಮೂವ್ ಆಗ್ತಾ ಇದ್ದರೆ 30% ಫಲ ನಿಮಗೆ ಅಪ್ಲೈ ಆಗುತ್ತೆ. ಹಾಗೆ ವೀಕ್ಷಕರೇ, ನಮ್ಮ ನಕ್ಷತ್ರ ತರಂಗದ ಅಸ್ಟ್ರಾಲಜಿ ಕ್ಲಾಸಸ್ 15 ದಿವಸದ ಒಂದು ಕ್ಲಾಸಸ್, ಆನ್ಲೈನ್ ಕ್ಲಾಸಸ್ ಇದೆ. ಮೇ 18 ಮಾರ್ನಿಂಗ್ ಬ್ಯಾಚ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ 11ರಿಂದ 12 1 ಗಂಟೆಗಳ ಕಾಲ 15 ದಿವಸದಲ್ಲಿ ಮನೇಲೇ ಕೂತ್ಕೊಂಡು ಕುಟುಂಬ ಸಮೇತ ನೀವು ಕಲಿಬೋದು. ಅದು ಈಸಿಯಾಗಿ ಕಲಿಬೋದು, ಕಷ್ಟನೇ ಇಲ್ಲ. ಯಾಕೆಂದರೆ 2 ಬ್ಯಾಚ್ ಅವ್ರು ಕಲ್ತಿದ್ದಾರೆ. ಈಗ 3ನೇ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ತುಂಬ ಅದ್ಭುತವಾಗಿ ಅಸ್ಟ್ರಾಲಜಿನ ಕಲಿಬೋದು. ನಿಮ್ಮ ಹಣೆಬರನ್ನು ನೀವು ನೋಡ್ಕೋಬೋದು, ಇನ್ನೊಬ್ರದ್ದು ನೋಡ್ಬೋದು, ಇನ್ನೊಬ್ಬರಿಗೂ ನೀವು ಹೇಳ್ಬೋದು. ಸೊ ರೆಮಿಡಿಕ್ಸ್ ಹೇಳ್ಕೊಡ್ತೀವಿ. ಯಾವ ಥರ ಜಮ್ ಸ್ಟೋನ್ ಹಾಕೋಬೇಕು, ರುದ್ರಾಕ್ಷಿ ಹಾಕೋಬೇಕು, ಯಾವ ರೀತಿ ಮಂತ್ರಗಳನ್ನ ಹೇಳ್ಕೋಬೇಕು, ಯಾವ ರೀತಿ ಪ್ರಿಡಕ್ಟ್ ಮಾಡೋದು ಹೆಂಗೆ, ನಮಗೆ ಗ್ರೋತ್ ಇದೆಯಾ ಇಲ್ವಾ, ಪ್ರತಿಯೊಂದು ಸೀಕ್ರೆಟ್ಸ್ ಈ 15 ದಿವಸದಲ್ಲಿ ನಿಮಗೆ ಹೇಳ್ಕೊಡ್ತೀವಿ. ಬುಕ್ ಸಿಗುತ್ತೆ, ಕೆಲವು PDF ಸಿಗುತ್ತೆ, ಹಾಗೆ ಒಂದು ಫ್ರೀ ಆ್ಯಪ್, ಒಂದು ಬೇಸಿಕ್ ಆ್ಯಪ್ ಸಿಗುತ್ತೆ, ಮತ್ತು ಪ್ರಿಂಟೌಟು, ಕಲರ್ ಪ್ರಿಂಟೌಟ್ಸ್ ಕೊಡ್ತೀವಿ. ಸೊ ನಿಮ್ಮ ಕೈಯಲ್ಲೇ ಪ್ರಾಕ್ಟೀಸ್ ಕೂಡ ಮಾಡಿಸ್ತೀವಿ. ತುಂಬ ಅದ್ಭುತವಾಗಿ ನೀವು ಕಲಿತಕ್ಕಂಥದ್ದನ್ನು ಮಾಡಬಹುದು. ತುಂಬ ಈಸಿಯಾಗಿರ್ತಕ್ಕಂಥದ್ದು ಜ್ಯೋತಿಷ್ಯ ಅಂತಕ್ಕಂಥದ್ದು. ನಮ್ಮ ಸ್ಟೂಡೆಂಟ್ ಒಬ್ಬರು ರಿವ್ಯೂ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ನಮಸ್ತೆ, ನಾನು ನಕ್ಷತ್ರ ತರಂಗ ಅಸ್ಟ್ರಾಲಜಿ ಸ್ಟೂಡೆಂಟ್. ಎಲ್ಲರೂ ಅಸ್ಟ್ರಾಲಜಿನ ಕಲೀಲೇಬೇಕು. ಯಾಕೆಂತಂದರೆ ನಮ್ಮ ಹಣೆ ಬರಹನ ನಾವೇ ನೋಡ್ಕೋಬೋದು. ಅದು ಯಾವಾಗ ಸಾಧ್ಯ ಆಗುತ್ತೆ ಅಂತಂದರೆ, ನಾವು ಕರೆಕ್ಟಾಗಿ ಅಸ್ಟ್ರಾಲಜಿನ ಕಲಿತಾಗ ಮಾತ್ರ ಆ ಹಣೆ ಬರಹನ ನಾವು ಚೆನ್ನಾಗಿ ನೋಡ್ಕೊಳೋಕ್ಕೆ ಸಾಧ್ಯ. ಸೊ ನಾವು ಒಂದು ಮನೆ ಕಟ್ಟೋಕ್ಕೆ ಇಂಜಿನಿಯರ್ ಕರೆಸಿ ಪ್ಲ್ಯಾನ್ ಮಾಡಿಸಿ ಆಮೇಲೆ ಮನೆ ಕಟ್ತೀವಿ. ದೇವ್ರು ನಮ್ಮನ್ನು ಅಲ್ಲಿಂದ ಇಲ್ಲಿ ಕಳಿಸಿದ್ದಾನೆ ಅಂತಂದರೆ ನಮ್ಮ ಜೀವನದಲ್ಲಿ ಏನೇನು ಆಗಬೇಕು, ಏನಾಗಬಾರ್ದು ಅನ್ನೋ ಬ್ಲೂ ಪ್ರಿಂಟ್ನ ಕಳಿಸಿರ್ತಾನೆ. ಅದನ್ನು ನಾವು ನಮ್ಮ ಜಾತಕದಲ್ಲೇ ನೋಡ್ಕೋಬಹುದು. ಅದನ್ನು ಹೇಗೆ ನೋಡ್ಕೊಳಕ್ಕೆ ಸಾಧ್ಯ ಅಂತ ನಾವು ಅಸ್ಟ್ರಾಲಜಿ ಕಲಿತಾಗ ಮಾತ್ರ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಸಾಧ್ಯನೇ ಆಗಲ್ಲ. ಸೊ ಅಸ್ಟ್ರಾಲಜಿ ಕಲಿತಾಗ ನಾವು ಯಾವಾಗ ಲೈಫನ್ನ ಯಾವ ರೂಟಲ್ಲಿ ತಗೊಂಡೋಗ್ಬೋದು ಅನ್ನೋದು ಗೊತ್ತಾಗುತ್ತೆ. ನಾವು ಈ ಕ್ಲಾಸಲ್ಲಿ ಚೆನ್ನಾಗಿ ತಿಳ್ಕೊಬೋದು. ಟೋಟಲ್ ಓವರಾಲ್ ಹೇಳ್ಬೇಕು ಅಂತಂದರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ತುಂಬ ಸ್ಟಡಿ ಮೆಟೀರಿಯಲ್ ಕೂಡ ಸಿಗುತ್ತೆ. ಬುಕ್ಕು, PDF ಮತ್ತು ವಾಯ್ಸ್ ಮೆಸೇಜ್ ಕೂಡ ಸಿಗುತ್ತೆ. ಅದರಲ್ಲಿ ಡೌಟೇ ಬರಬಾರ್ದು, ಆ ಥರ ಮೆಟೀರಿಯಲ್ಸು ಕೂಡ ಕೊಡ್ತಾರೆ. ಓಕೆ, ಸೊ ಬರೀ 7,200 ರೂಪಾಯಿಗೆ ನಾವು 3rd ಬ್ಯಾಚ್ಗೆ ಆಫರ್ ಮಾಡ್ತಾಯಿದ್ದೀವಿ. ಯಾಕೆಂದ್ರೆ ನಮ್ಮ ಫೀಸ್ 11,300 ರೂಪಾಯಿ ಪ್ರತಿಯೊಂದು ಬ್ಯಾಚಲ್ಲೂ ಹೇಳ್ಕೊಂಬಂದಿದ್ದೀವಿ. ನೆಕ್ಸ್ಟ್ ಬ್ಯಾಚ್ಗೆ ಸ್ವಲ್ಪ ರೈಸ್ ಮಾಡ್ತೀವಿ, ಯಾಕೆಂದರೆ ತುಂಬ ಕಡಿಮೆ ಕೊಟ್ಬಿಟ್ಟಿದ್ದೀವಿ ದೊಡ್ಡ ವಿದ್ಯೆನ. ಸೊ ಫಸ್ಟ್ ಸೇರೋರಿಗೆಲ್ಲ ಒಂದು ಆಫರ್ ಅಂತ ಕೊಡ್ತಾಯಿದ್ದೀವಿ ಅಷ್ಟೇ. ಓಕೆ, ಇವಾಗ ಶುಕ್ರ ಲಕ್ಸುರಿಯಸ್ ಪ್ಲ್ಯಾನೆಟ್, ಕಾರಕ. ಒಳ್ಳೊಳ್ಳೆ ಕಾಂಬಿನೇಷನ್ಸ್ ಬಂದರೆ ನಿಮಗೆ ಅದೃಷ್ಟವನ್ನು ಕೊಡುತ್ತೆ ಶುಕ್ರ ದಶ, ಶುಕ್ರ ಭುಕ್ತಿ. ಕೆಟ್ಟ ಕಾಂಬಿನೇಷನ್ ಇದ್ದರೆ ದುರದೃಷ್ಟ ಅಷ್ಟೇ. ಅದೃಷ್ಟ ಇದ್ದರೆ ಶುಕ್ರ ಅನುಭವಿಸೋಕೆ ಬಿಡ್ತಾನೆ. ಅದೃಷ್ಟ ಇಲ್ಲ ಅಂದರೆ ಸಾಲ ಮಾಡಿಕೊಂಡು ಎಂಜಾಯ್ ಮಾಡಬೇಕಾಗತ್ತೆ, ಸಿಗಾಕೊಂಡು ಎಂಜಾಯ್ ಮಾಡಬೇಕಾಗತ್ತೆ. ಸ್ವಲ್ಪ ಸಮಸ್ಯೆಗಳು ಬರ್ತಕ್ಕಂಥದ್ದು. ಶುಕ್ರದಶ ಬಂದಿದ ತಕ್ಷಣ ಎಲ್ಲರೂ ಸೂಪರ್ ಅಂತಾರೆ ಅಲ್ವಾ? ಚೆನ್ನಾಗಿದ್ದರೆ ಸೂಪರು, ಚೆನ್ನಾಗಿಲ್ಲದೆ ಇದ್ದರೆ ಯಾಕೆ ಸೂಪರ್? ಕರೆಕ್ಟ್ ಅಲ್ವಾ? ಅಸ್ಟ್ರಾಲಜಿನ ಕರೆಕ್ಟಾಗಿ ತಿಳ್ಕೊಬೇಕು. ಯಾವತ್ತು ತಪ್ಪುಗೈಡ್ ಆಗಲ್ಲ. ಯಾವತ್ತು ನಾವು ಎಲ್ಲ ಊರವರೆಲ್ಲ ಅಸ್ಟ್ರಾಲಜಿ ನೋಡ್ತೀವಿ, ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಸಮಸ್ಯೆ ಏನು ಗೊತ್ತಾ? ಇವತ್ತು ಅಸ್ಟ್ರಾಲಜಿ ನಮ್ಮದೇ ಇರೋದಕ್ಕೆ ಒಬ್ಬೊಬ್ಬರು ಒಂದೊಂದು ಹೇಳೋದು. ಯಾಕೆಂದರೆ ಅಸ್ಟ್ರಾಲಜಿನ ಯಾರೂ ಕಲಿತೇ ಇಲ್ಲ. ಸುಮ್ಮನೆ ಅರ್ಧಂಬರ್ಧ ಕಲ್ತ್ಬಿಡೋದು, ಹೇಳ್ಬಿಡೋದು ಜನಗಳಿಗೆ. ಡಮಾರ್ ಜ್ಯೋತಿಷ್ಯನೇ ಹಾಳು ಮಾಡ್ತಾ ಬಿದ್ದವ್ರೆ ಇವತ್ತಿನ ಕಾಲದಲ್ಲಿ. ಸೊ ಅಸ್ಟ್ರಾಲಜಿ ಶಾಸ್ತ್ರ ಕರೆಕ್ಟಾಗಿದೆ. ಒಬ್ಬ ಅಸ್ಟ್ರಾಲಜರ್ ಆದವನು ಕರೆಕ್ಟಾಗಿ ಹೇಳ್ಬೇಕು ಅದನ್ನು. ಆವಾಗ ಜನಗಳಲ್ಲಿ ನಂಬಿಕೆ ಜಾಸ್ತಿ ಆಗುತ್ತೆ, ಸಮಾಜನೂ ಕಾಪಾಡ್ದಂಗೆ ಆಗುತ್ತೆ. ನಾವು ತಪ್ಪು ನಾವೇ ಮಾಡಿದರೆ ಸೊ ಜನ ಹೆಂಗೆ ನಂಬ್ತಾರೆ ಅಲ್ವಾ? ಸೊ ಹಾಗೆ. ಓಕೆ, 12 ಲಗ್ನದ ಫಲಗಳನ್ನ ನೋಡ್ಕೊಂಡು ಹೋಗ್ಬೋಣ. ಹೇಗಿದೆ? ಫಸ್ಟ್ ಒನ್, ಮೇಷ ಲಗ್ನದವರಿಗೆ ಎಜುಕೇಷನ್ ಸ್ವಲ್ಪ ಕಾನ್ಸಂಟ್ರೇಷನ್ ತಪ್ತೀರಾ. ಸ್ವಲ್ಪ ಮೊಬೈಲ್ ಅಡಿಕ್ಷನ್ ಆಗ್ತಕ್ಕಂಥದ್ದು, ಸಣ್ಣ ಪುಟ್ಟ ಪ್ರವಾಸಕ್ಕೆ ಹೋಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಕಾನ್ಸಂಟ್ರೇಟ್ ಕಡಿಮೆ ಮಾಡ್ತೀರಾ, ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಣ್ಣ ಪುಟ್ಟ ಟೆನ್ಷನ್ ಟೈಮ್ ಅಷ್ಟೇ, ಸಣ್ಣ ಪುಟ್ಟ. ಬಟ್ ಮೀಡಿಯಮ್ ಗುಡ್ ಇದೆ.
ಸ್ವಲ್ಪ ಪ್ರಾಜೆಕ್ಟ್ ಹೆಚ್ಚಾಗುತ್ತೆ, ಮಾತುಕತೆ ಹೆಚ್ಚಾಗುತ್ತೆ, ಸ್ವಲ್ಪ ಬ್ಯುಸಿ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ತುಂಬ ಎಫರ್ಟ್ ಹಾಕಬೇಕು, ಒಳ್ಳೆ ದುಡ್ಡು ಬರುತ್ತೆ. ಎಫರ್ಟ್ ಇಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ಮದುವೆ ಜೀವನದಲ್ಲಿ ಎಂಗೇಜ್ಮೆಂಟ್ ಮಾತುಕತೆ, ಮದುವೆ ಫಿಕ್ಸ್ ಆಗ್ತಕ್ಕಂಥದ್ದು ಸ್ವಲ್ಪ ಚೆನ್ನಾಗಿ ತೋರಿಸ್ತಾ ಇದೆ. ಮದುವೆಗೆ ಹುಡುಕ್ತಾ ಇರೋರಿಗೆ ಎಫರ್ಟ್ ಹಾಕ್ಬಿಟ್ಟು ಹುಡುಕ್ಬೇಕಷ್ಟೆ, ಬೇರೆ ಏನಿಲ್ಲ. ಮಾತುಕತೆ ಸಿಕ್ಕಾಬಟ್ಟೆ ತೋರಿಸ್ತಾ ಇದೆ, ಯಾವ್ದಾದ್ರು ಒಂದು ಫಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಆರೋಗ್ಯ ನ್ಯೂಟ್ರಲ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟು ವೃಷಭ ಲಗ್ನ. ವೃಷಭ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಗುಡ್, ಜಾಬಲ್ಲಿರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಗುಡ್, ಬಿಸ್ನೆಸ್ ಮಾಡೋರಿಗೆ ಸೂಪರ್ ಗುಡ್, ಒಳ್ಳೆ ಹಣ ಬರುತ್ತೆ ಲಂಸಮ್. ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ. ಮದುವೆಗೆ ಹುಡುಕ್ತಾ ಇರೋರಿಗೆ ಸ್ವಲ್ಪ ಮದುವೆ ಸೆಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸಣ್ಣ ಪುಟ್ಟ ಕಸಿ ಬಿಸಿ ಇರುತ್ತೆ, ಬಟ್ ಅದು ಬಿಟ್ಟು ಒಪ್ಕೊಂಡ್ರೆ ಫಿಕ್ಸ್ ಆಗುತ್ತೆ. ಆರೋಗ್ಯ ನ್ಯೂಟ್ರಲ್ ಆಗಿರುತ್ತೆ. ನೆಕ್ಸ್ಟ್ ಮಿಥುನ ಲಗ್ನ. ಮಿಥುನ ಲಗ್ನದವರು ದುಡ್ಡನ್ನು ಸಿಕ್ಕಾಪಟ್ಟೆ ಕಳ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ. ತಾನಾಗೆ ಗುಂಡಿಗೆ ಬೀಳೋದು ಅಂತಾರಲ್ಲ, ಅಂಥ ಒಂದು ತಿಂಗಳಾಗುತ್ತೆ, ಹುಷಾರಾಗಿರಬೇಕು. ಎಜುಕೇಷನ್ ಫೋಕಸ್ಲೆಸ್ಸು, ತುಂಬ ಲೇಸಿನೆಸ್ಸು, ಅಷ್ಟು ಚೆನ್ನಾಗಿಲ್ಲ. ಜಾಬ್ ಕಳ್ಕೊಬೋದು ನೀವೇ, ಅಥವಾ ಅವರು ತೆಗಿಬೋದು, ಅಥವಾ ಸ್ಯಾಲ್ರಿ ವಿಚಾರದಲ್ಲಿ ಪ್ರಾಬ್ಲಮ್ಮು, ಪ್ಲೇಸ್ಮೆಂಟ್ ವಿಚಾರದಲ್ಲಿ ಪ್ರಾಬ್ಲಮ್ಮು, ಚೇಂಜ್ ವಿಚಾರದಲ್ಲಿ ಪ್ರಾಬ್ಲಮ್ಮು, ಸ್ವಲ್ಪ ಪ್ರಾಬ್ಲಮ್. ಬಿಸ್ನೆಸ್ಸು ಸಿಕ್ಕಾಬಟ್ಟೆ ಲಾಸ್ ತೋರಿಸ್ತಾ ಇದೆ. ಗೋಚಾರ ಫಲ 30% ಬ್ಯಾಡ್. ನಿಮ್ಮ ಜಾತಕ ಚೆನ್ನಾಗಿದ್ದರೆ 70%, ಉಳಿದಲ್ಲಿ ವರ್ಕ್ ಆಗುತ್ತೆ, ಅಲ್ಲಿ ಸ್ವಲ್ಪ ಮೈನಸ್ ಆಗ್ಬೋದು ಅಷ್ಟೆ. ಮದುವೆ ಜೀವನ ಸಪ್ರೇಷನ್ ಆಗ್ತಕ್ಕಂಥ ಸಾಧ್ಯತೆ, ಗಲಾಟೆಗಳು ಬರ್ತಕ್ಕಂಥ ಸಾಧ್ಯತೆ, ಸ್ವಲ್ಪ ಹುಷಾರಾಗಿರಬೇಕು. ಮದುವೆಗೆ ಹುಡುಕ್ತಾ ಇರೋ ಸಟ್ಟೆ ಆಗಲ್ಲ. ನೀವೆಸ್ ಅಂದರೆ ಅವ್ರ ಎಸ್ ಅನ್ನಲ್ಲ, ಅವ್ರ ಎಸ್ ಅಂದರೆ ನೀವೆಸ್ ಅನ್ನಲ್ಲ. ಆರೋಗ್ಯ ನ್ಯೂಟ್ರಲ್ ಆಗಿದೆ. ನೆಕ್ಸ್ಟ್ ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದವ್ರಿಗೆ ಒಂದು ಮನೆ ತೊಗೋಬೇಕು, ಜಮೀನು ತೊಗೋಬೇಕು, ಸೈಟ್ ತೊಗೋಬೇಕು, ವೆಹಿಕಲ್ ತೊಗೋಬೇಕು ಅನ್ನೋರಿಗೆ ಗುಡ್ ಇನ್ವೆಸ್ಟ್ಮೆಂಟ್ ಟೈಮ್. ಎಜುಕೇಷನ್ ಸ್ವಲ್ಪ ಓದಿದ್ದೆಲ್ಲ ಮರ್ತು ಹೋಗ್ತಾ ಇರುತ್ತೆ, ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ಮೀಡಿಯಮ್ ಗುಡ್ ಇದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಪ್ರೆಷರ್ ಲೋಡ್ ಹೆಚ್ಚು, ಕಿರಿಕಿರಿ ಹೆಚ್ಚಿರುತ್ತೆ, ಬಟ್ ಲಾಸ್ಟಲ್ಲಿ ಸಾಲ್ವ್ ಔಟ್ ಆಗುತ್ತೆ. ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಲಾಸ್ ತೋರಿಸ್ತಾ ಇದೆ. ವಿತೌಟ್ ಇನ್ವೆಸ್ಟ್ಮೆಂಟ್ ಗುಡ್ಡು, ವಿತ್ ಇನ್ವೆಸ್ಟ್ಮೆಂಟು ಸ್ವಲ್ಪ ಲಾಸು. ಹಾಗೆ ಮದುವೆ ಜೀವನ ಸ್ವಲ್ಪ ಫೈನಾನ್ಷಿಯಲ್ ಕ್ಲ್ಯಾಶು, ಆಸ್ತಿ ವಿಚಾರದಲ್ಲಿ ಕ್ಲ್ಯಾಶು ಹೆಚ್ಚಾಗಿ ಬರ್ತಕ್ಕಂಥ ತೋರಿಸ್ತಾ ಇದೆ, ಕಡಿಮೆ ಮಾಡ್ಕೊಳ್ಳಿ. ಹಾಗೆ ಮದುವೆಗೆ ಹುಡುಕ್ತಾ ಇದ್ದರೆ ಮದುವೆ ಕರೆಕ್ಟಾಗಿ ಸೆಟ್ ಆಗಲ್ಲ. ಆರೋಗ್ಯ ಸ್ವಲ್ಪ ಕೆಡ್ತಕ್ಕಂಥದ್ದು ತೋರಿಸ್ತಾ ಇದೆ. ವಿಪರೀತ ಸ್ಕಿನ್ ಪ್ರಾಬ್ಲಮ್ಸು, ಹೆಣ್ಮಕ್ಳಲ್ಲಿ PCOD ಪ್ರಾಬ್ಲಮ್ಸು, BP ಶುಗರ್ ಇದ್ದವರಿಗೆ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ನೆಕ್ಸ್ಟು ಸಿಂಹಲಗ್ನ. ಸಿಂಹಲಗ್ನದವ್ರಿಗೆ ಅದ್ಭುತವಾಗಿರ್ತಕ್ಕಂಥ ನೇಮ್ ಆ್ಯಂಡ್ ಫೇಮ್ ಜಾಸ್ತಿ ಆಗುತ್ತೆ. ಎಜುಕೇಷನ್ ಎಕ್ಸಲೆಂಟ್. ಜಾಬು ಪ್ರಮೋಷನ್ ಆಫರ್ ಇತ್ತು ಅಂದರೆ ಪ್ರಮೋಷನ್ ಆಗುತ್ತೆ. ಬಿಸ್ನೆಸ್ಸು ದುಡ್ಡು. ಮದುವೆ ಜೀವನ ಸ್ವಲ್ಪ ಸಾಧಾರಣ ಟೈಮು, ಸ್ವಲ್ಪ ಮಾತುಕತೆ ನೋಡ್ಕೊಂಡು ಆಡಬೇಕು. ಈಗೋ ಕ್ಲಾಸ್ ಜಾಸ್ತಿ ಆಗ್ಬೋದು, ಅದರಲ್ಲಿ ನಾನು ವಿನ್ ಆದೆ ಅನ್ನೋ ಒಂದು ಗರ್ವ ತೋರಿಸ್ತಾ ಇದೆ, ಬಟ್ ಮೀಡಿಯಮ್ ಗುಡ್ ಟೈಮ್. ಮದುವೆಗೆ ಹುಡುಕ್ತಾರೆ, ಮದುವೆ ಕರೆಕ್ಟಾಗಿ ಸೆಟ್ ಆಗೋಲ್ಲ, ಬಟ್ ಸಿಕ್ಕಾಬಟ್ಟೆ ಆಫರ್ಸು, ಯಾವುದನ್ನು ಮಾಡ್ಕೋಬೇಕು ಅಂತಲೇ ಗೊತ್ತಾಗಲ್ಲ. ಆರೋಗ್ಯ ಸ್ವಲ್ಪ ಚೆನ್ನಾಗಿರುತ್ತೆ, ಅಷ್ಟೊಂದೇನು ಮೇಜರ್ ಇಲ್ಲ. ನೆಕ್ಸ್ಟು ಕನ್ಯಾ ಲಗ್ನ. ಕನ್ಯಾ ಲಗ್ನದವ್ರಿಗೆ ಎಜುಕೇಷನ್ ನೇಮ್ ಆ್ಯಂಡ್ ಫೇಮ್ ಹೆಚ್ಚು, ತುಂಬ ಚೆನ್ನಾಗಿ ಓದ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ. ಆಫರ್ ಇತ್ತು ಅಂದ್ರೆ ಆಗುತ್ತೆ. ನೆಕ್ಸ್ಟು ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗ್ತಕ್ಕಂಥ ಒಂದು ಪಾಸಿಬಿಲಿಟಿ. ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಹಣ. ಮದುವೆ ಜೀವನದಲ್ಲಿ ಸ್ವಲ್ಪ ಈಗೋ ಕ್ಲಾಶ್ ತೋರಿಸ್ತಾ ಇದೆ, ಕಡಿಮೆ ಮಾಡ್ಕೊಳ್ಳಿ, ಸರಿ ಹೋಗ್ಬಿಡುತ್ತೆ. ಮದುವೆಗೆ ಹುಡುಕ್ತಾ ಇರೋ ಸಿಕ್ಕಾಬಟ್ಟೆ ಆಫರ್ಸ್ ಬರುತ್ತೆ, ಆದರೆ ರಿಜೆಕ್ಷನ್ಸು, ಸೆಲೆಕ್ಟಿವ್ ಇರ್ತೀರ. ನೀವು ರಿಜೆಕ್ಟ್ ಮಾಡ್ತೀರಲ್ಲ, ಅವ್ರು ರಿಜೆಕ್ಟ್ ಮಾಡ್ತಾರೆ. ಆರೋಗ್ಯ ಸ್ವಲ್ಪ ಏರುಪೇರು ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. BP ಶುಗರು, ಸ್ಕಿನ್ ಪ್ರಾಬ್ಲಮ್ಸು, PCOD ಪ್ರಾಬ್ಲಮ್ಸು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ನೆಕ್ಸ್ಟು ತುಲಾ ಲಗ್ನ. ತುಲಾ ಲಗ್ನದವರಿಗೆ ಎಜುಕೇಷನ್ ಮೀಡಿಯಮ್ ಟೈಮ್, ಹೈಯರ್ ಎಜುಕೇಷನ್ ಎಕ್ಸಲೆಂಟ್ ಟೈಮ್. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಚೇಂಜ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಹೆಚ್ಚಾಗುತ್ತೆ, ಬಟ್ 50-50. ಜಾಬ್ ಸ್ಯಾಟಿಸ್ಫ್ಯಾಕ್ಷನು 50-50. ಸಣ್ಣ ಪುಟ್ಟ ಅಡಚಣೆ ಬರುತ್ತೆ, ಬಟ್ ಸಪೋರ್ಟಿಂಗ್ ಸಿಸ್ಟಮ್ ಚೆನ್ನಾಗಿರುತ್ತೆ ನಿಮಗೆ. ಹಾಗೆ ಬಿಸ್ನೆಸ್ ರಿಲೇಟೆಡು ಸಾಧಾರಣ ಹಣ ಬರ್ತಕ್ಕಂಥದ್ದು. ಮದುವೆ ಜೀವನ ಮೀಡಿಯಮ್ ಆಗಿರುತ್ತೆ. ಮದುವೆಗೆ ಹುಡುಕ್ತಾ ಇದ್ದರೆ ಹಿರಿಯರಿಂದ ಮದುವೆ ಸೆಟ್ ಆಗುತ್ತೆ ತೋರಿಸುತ್ತೆ, ಬಟ್ ಅದು ಸಾಧಾರಣ ಟೈಮ್. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಏನೇ ಸಮಸ್ಯೆ ಇದ್ದರೂ ಕಡಿಮೆ ಆಗುತ್ತೆ. ನೆಕ್ಸ್ಟ್ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದವ್ರಿಗೆ ಸಮಸ್ಯೆಗಳ ಟೈಮು. ಎಜುಕೇಷನ್ ಸ್ಟಕ್, ಒಂಥರ ರಜಾ ಆಗ್ತಕ್ಕಂಥದ್ದು, ಹುಡುಗರ ಜೊತೆ ಹೋಗ್ತಕ್ಕಂಥದ್ದು, ಹೊರಗಡೆ ಸುತ್ತಾಡೋಕ್ಕೆ, ಅದು ಇದು ಎಕ್ಸೆಟ್ರಾ ಸ್ವಲ್ಪ ನೋಡ್ಕೋಬೇಕು. ಜಾಬಲ್ಲಿರ್ತಕ್ಕಂಥವ್ರಿಗೆ ಅವಮಾನ ಅಪವಾದ ಹೆಚ್ಚಾಗುತ್ತೆ, ಜಗಳಗಳು ಜಾಸ್ತಿ ಆಗುತ್ತೆ, ಸ್ವಲ್ಪ ಹುಷಾರಾಗಿರಿ. ಬಿಸ್ನೆಸ್ ಮಾಡೋರಿಗೆ ಸಿಕ್ಕಾಬಟ್ಟೆ ಕಾಂಪಿಟೇಷನ್ಸು, ಸ್ವಲ್ಪ ಲಾಸ್ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸ್ವಲ್ಪ ಜಗಳಗಳು ಆಗೋ ಸಾಧ್ಯತೆ ಬಿಸ್ನೆಸ್ ವಿಚಾರದಲ್ಲಿ, ಹುಷಾರಾಗಿರಬೇಕು. ಹಾಗೆ ಮದುವೆ ಜೀವನದಲ್ಲಿ ತುಂಬ ಗಲಾಟೆ, ತುಂಬ ಸಪ್ರೇಷನ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ.
ಅವಮಾನ ಮಾಡ್ಕೊಳ್ತಕ್ಕಂಥದ್ದು, ಒಬ್ರಿಗೊಬ್ಬರು ಸ್ವಲ್ಪ ಡೇಂಜರಸ್ ಟೈಮು. ಸೈಲೆಂಟಾಗಿದ್ಬಿಡಿ. ಮದುವೆಗೆ ಹುಡುಕ್ತಾರೆ, ಮದುವೆ ಸಟ್ಟೇ ಆಗಲ್ಲ. ಬರೀ ಮೋಸ ಮಾಡೋರು, ಸುಳ್ಳು ಹೇಳೋರು, ಇಂಥ ಆಫರ್ಸೇ ಬರ್ತಾ ಇರುತ್ತೆ. ಇಲ್ಲ ನೀವು ಆ ಥರ ಹೇಳ್ತೀರ, ಅವ್ರು ಮಾಡ್ತಾರೆ. ಎರಡೊಳಗಂತು ಆರೋಗ್ಯ ಸ್ವಲ್ಪ ಕೆಡ್ತಕ್ಕಂಥದ್ದು. ಸ್ವಲ್ಪ ಆರೋಗ್ಯದಲ್ಲಿ ಬಿ ಪಿ ಶುಗರ್ ಇರೋರಿಗೆ ಜಾಸ್ತಿ ಆಗುತ್ತೆ, ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಶೀತ ಜಾಸ್ತಿ ಆಗುತ್ತೆ. ಸೊ ನೋಡ್ಕೊಳ್ಳಿ. ನೆಕ್ಸ್ಟು ಧನುರ್ ಲಗ್ನದವ್ರಿಗೆ ಎಜುಕೇಷನ್ ಗುಡ್ ಆಗಿದೆ. ಜಾಬ್ ಎಕ್ಸಲೆಂಟ್. ಜಾಬ್ ಹುಡುಕ್ತಾ ಇರೋರ್ಗೂ ಜಾಬ್ ಸಿಗ್ತಕ್ಕಂಥ ಪಾಸಿಬಿಲಿಟಿ. ಬಿಸ್ನೆಸ್ ಮಾಡ್ತಕ್ಕಂಥವ್ರು ಒಳ್ಳೆ ಹಣ, ಕ್ಲೈಂಟ್ಸ್ ಜಾಸ್ತಿ ಆಗ್ತಾರೆ. ಹಾಗೆ ಮದುವೆ ಜೀವನ ವೆರಿ ವೆರಿ ಎಕ್ಸಲೆಂಟ್. ಸಮಸ್ಯೆ ಇದ್ದರೆ ಸಾಲ್ವ್ ಔಟ್ ಆಗುತ್ತೆ, ಒಂದಾಗ್ಬೋದು. ಮದುವೆಗೆ ಹುಡುಕ್ತಾ ಇರೋರಿಗೆ ಸೂಪರ್ ಟೈಮ್. ತುಂಬ ಅದ್ಭುತವಾಗಿ ಮದುವೆ ಯೋಗ ತೋರಿಸ್ತಾ ಇದೆ ಗೋಚಾರದಲ್ಲಿ. ಉಳಿದಿದ್ದ 70% ನಿಮ್ಮ ಜಾತಕದಲ್ಲಿದ್ದರೆ ಈಸಿಯಾಗಿ ಮದುವೆ ಸೆಟ್ ಆಗುತ್ತೆ. ಹಾಗೆ ಆರೋಗ್ಯ ನ್ಯೂಟ್ರಲ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಮಕರ ಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ತಪ್ತೀರಾ. PUC ಆದಮೇಲೆ ಹೋದವ್ರಿಗೆ ಸ್ವಲ್ಪ ಚೆನ್ನಾಗಿದೆ. ಜಾಬಲ್ಲಿರೋರಿಗೆ ಎಕ್ಸಲೆಂಟ್. ಜಾಬ್ ಹುಡುಕ್ತಕ್ಕಂಥವ್ರಿಗೆ ಜಾಬ್ ಸಿಗ್ತಕ್ಕಂಥ ಪಾಸಿಬಿಲಿಟಿ ತೋರಿಸ್ತಾ ಇದೆ. ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ಹಣ. ಮದುವೆ ಜೀವನದಲ್ಲಿ ಸಪ್ರೇಷನ್ನು, ಕೋರ್ಟ್ ಕೇಸು, ವಿಚ್ಛೇದನ ಆಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ. ಗಲಾಟೆ ಜಾಸ್ತಿ ಆಗ್ಬೋದು. ಸೈಲೆಂಟ್. ಮದುವೆಗೆ ಹುಡುಕ್ತಾ ಇದ್ರೆ ಸಟ್ಟೇ ಆಗಲ್ಲ. ನೀವು ಒಪ್ಪಿರೋ ಅವ್ರು ಒಪ್ಪಲ್ಲ, ಅವ್ರು ಒಪ್ಪಿರೋ ನೀವು ಒಪ್ಪಲ್ಲ. ಡೇಂಜರಸ್ ಟೈಮ್ 30%. ಆರೋಗ್ಯ ಸ್ವಲ್ಪ ಕೆಡ್ತಕ್ಕಂಥದ್ದು. ಸ್ವಲ್ಪ ಸ್ಕಿನ್ನು, ಶೀತ ಜಾಸ್ತಿ ಆಗ್ಬೋದು. ನೆಕ್ಸ್ಟ್ ಕುಂಭಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಗುಡ್. ಸ್ವಲ್ಪ ಸೋಂಬೇರಿತನ ಜಾಸ್ತಿ ಆಗುತ್ತೆ, ಬಟ್ ಇಂಟೆಲಿಜೆನ್ಸು ಅಷ್ಟೇ ಜಾಸ್ತಿ ಆಗುತ್ತೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಜಾಬ್ ಚೇಂಜ್ ತೋರಿಸ್ತಾ ಇದೆ ಸ್ವಲ್ಪ. ಆದರೆ ಸ್ವಲ್ಪ ಕಿರಿಕಿರಿ ಹೆಚ್ಚಾಗಿರ್ತಕ್ಕಂಥದ್ದು ಜಾಬ್ಗಳಲ್ಲಿ. ನೆಕ್ಸ್ಟು ಬಿಸ್ನೆಸ್ಸು ರೊಟೇಷನ್ನೇ ಆಗಲ್ಲ ದುಡ್ಡು. ನೀವು ಅಂದ್ಕೊಂಡಂಗೆಲ್ಲ ದುಡ್ಡು ಬರೋಲ್ಲ. ಕಡಿಮೆ ತೋರಿಸ್ತಾ ಇದೆ. ಸ್ವಲ್ಪ ಲಾಸು ತೋರಿಸ್ತಾ ಇದೆ. ಹಾಗೆ ಮದುವೆ ಜೀವನ ಪ್ರೀತಿ ಜಾಸ್ತಿಯಾಗಿ ಜಗಳಗಳು ಜಾಸ್ತಿ, ಸೆಲೆಕ್ಟಿವ್ನೆಸ್ ಜಾಸ್ತಿಯಾಗಿ ಜಗಳಗಳು ಜಾಸ್ತಿ. ಮದುವೆಗೆ ಹುಡುಕ್ತಾ ಇರೋ ಸೆಲೆಕ್ಟೇ ಮಾಡ್ಕೊಳ್ಳಲ್ಲ. ರಿಜೆಕ್ಷನ್ ಮೇಲೆ ರಿಜೆಕ್ಷನ್. ನೀವು ಮಾಡ್ತೀರಲ್ಲ, ಅವ್ರು ಮಾಡ್ತಾರೆ. ಆರೋಗ್ಯ ಎಕ್ಸಲೆಂಟ್. ಕುಂಭಲಗ್ನ ಏನೇ ಸಮಸ್ಯೆ ಇದ್ದರೂ ನಿಮಗೆ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಮೀನಲಗ್ನದವ್ರಿಗೆ ಒಂದು ವೆಹಿಕಲ್ ತೊಗೋಬೇಕು, ಪ್ರಾಪರ್ಟಿ ತೊಗೋಬೇಕು ಅಂದರೆ ಟೈಮ್ ಇಸ್ ಗುಡ್. ಎಜುಕೇಷನ್ ಅದ್ಭುತವಾಗಿ ಮಾಡ್ತಾರೆ. ಜಾಬು ತುಂಬ ಆಲಸ್ಯ, ಡಿಪ್ರೆಷನ್ಸು. ಬಿಸ್ನೆಸ್ಸು ಸಾಧಾರಣವಾಗಿ ಹಣ ಬರುತ್ತೆ. ಮದುವೆ ಜೀವನ ಅಷ್ಟೊಂದು ಚೆನ್ನಾಗಿಲ್ಲ. ಸ್ವಲ್ಪ ಪ್ರೀತಿ ಕಡಿಮೆ ಆಗ್ತಕ್ಕಂಥದ್ದು. ಮದುವೆಗೆ ಹುಡುಕ್ತಾ ಇದ್ದರೆ ಕರೆಕ್ಟಾಗಿ ಸಟ್ಟೇ ಆಗಲ್ಲ. ಸುಮ್ಮನೆ ಅಮ್ಮಂಗೋಸ್ಕರ ಅಂತಕ್ಕಂಥದ್ದು. ಆರೋಗ್ಯ ಸ್ವಲ್ಪ ಕೆಡುತ್ತೆ. ಹೆಚ್ಚಾಗಿ BP ಶುಗರ್ ತುಂಬ ಹೈ ಆಗುತ್ತೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅದನ್ನು. ಸ್ಕಿನ್ ಪ್ರಾಬ್ಲಮ್ಮು, ಶೀತ ಅದು ಕೂಡ ಜಾಸ್ತಿ ಆಗ್ಬೋದು. ಸೊ ಇಷ್ಟು ವೀಕ್ಷಕರೇ ಶುಕ್ರನ ಮಿಥುನ ರಾಶಿಯ ಫಲಗಳು. ನಮ್ಮ ನಕ್ಷತ್ರ ತರಂಗದ ಆಸ್ಟ್ರಾಲಜಿ ಕ್ಲಾಸಸ್ 15 ದಿವಸದ ಒಂದು ಕ್ಲಾಸಸ್ಗೆ ಆನ್ಲೈನ್ ಮೂಲಕ ಝೂಮ್ ಆ್ಯಪ್ ಮುಖಾಂತರ ನೀವು ಈಸಿಯಾಗಿ ಹೇಳ್ತಿದ್ದೀನಿ, ತುಂಬ ಈಸಿಯಾಗಿ ಆಸ್ಟ್ರಾಲಜಿನ 15 ದಿವಸದಲ್ಲಿ ಕಲಿಸ್ತೀವಿ. ಆರಾಮಾಗಿ ಕಲಿಬೋದು. ಡೌಟೇ ಇಟ್ಕೊಬೇಡಿ, ನನ್ನ ಕೈಲಿ ಕಲಿಯೋಕ್ಕಾಗುತ್ತಾ, ಆಗದೇ ಇರೋದು ಯಾವುದೂ ಇಲ್ಲ ಜೀವನದಲ್ಲಿ. ತುಂಬ ಈಸಿಯಾಗಿರ್ತಕ್ಕಂಥದ್ದು ಆಸ್ಟ್ರಾಲಜಿ ವಿದ್ಯೆ ಅಂತಕ್ಕಂಥದ್ದು. ನೀವು ಡಾಕ್ಟ್ರು, ಇಂಜಿನಿಯರ್ ಅಷ್ಟೊಂದು ಕಷ್ಟಪಡಬೇಕಾಗಿಲ್ಲ. ಅಲ್ಲಿ ಅಷ್ಟು ಓದ್ತಾರಲ್ಲ, 10ಗಿಂತನೂ ಈಸಿ ಅಂದ್ಕೊಂಬಿಡಿ. ತುಂಬ ಈಸಿ. ಸೊ ಆಸಕ್ತಿ ಇದ್ದವರು ಸಾಧ್ಯವಾದಷ್ಟು ಜಾಯ್ನ್ ಆಗಿ. ಮಾರ್ನಿಂಗ್ ಬ್ಯಾಚು ನೆಕ್ಸ್ಟ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ. ಸೊ ಈ ಒಂದು ಬ್ಯಾಚ್ ಸೇರ್ಕೊಳ್ಳಿ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.